ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿ ಬಾಲಕಿ ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ 2 ದಿನ ಕಳೆದರೂ ಕೇರಳ ಬಾಲಕಿ ಸುಳಿವೇ ಇಲ್ಲ. ನಾಪತ್ತೆಯಾದ ಬಾಲಕಿ ಸಾಮಾಜಿಕ ಜಾಲತಾಣ ಖಾತೆ ಮೊಬೈಲ್ ಸಿಡಿಆರ್ ಆಧರಿಸಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಸಿಪಿಐ ಪಿಎಸ್ಐ ನೇತೃತ್ವದಲ್ಲಿ ತನಿಖೆ ಮುಂದುವರಿತಾ ಇದೆ. ಏಪ್ರಿಲ್ 7ರಂದು ಸಂಜೆ 5:30ಕ್ಕೆ ಬಾಲಕಿ ನಾಪತ್ತೆಯಾಗಿರ್ತಾಳೆ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತಕ್ಕೆ ಕುಟುಂಬ ಸಮೇತರಾಗಿ ಕೇರಳ ಮೂಲದ ಬಾಲಕಿ ಕುಟುಂಬ ಸಮೇತರಾಗಿ ಬರ್ತಾಳೆ. ಇನ್ನು ಕುಟುಂಬದ ಜೊತೆಗೆ ಚಂದ್ರದ್ರೋಣ ಪರ್ವತದಲ್ಲಿ ವಿಡಿಯೋ ಸೆಲ್ಫಿನೂ ಕೂಡ ಮಾಡ್ತಾ ಇರ್ತಾರೆ. ಆದರೆ ಇದೇ ವೇಳೆ ಕೇವಲ 7-8 ನಿಮಿಷಗಳಲ್ಲಿ ಆ ಕುಟುಂಬವನ್ನು ತೊರೆದು ಬಾಲಕಿ ಬೇರೆ ಮಾರ್ಗದತ್ತ ಹೋಗ್ತಾಳೆ. ಇದೀಗ ಬಾಲಕಿ ಕಳೆದ 2 ದಿನಗಳಿಂದ ಪತ್ತೆನೇ ಆಗಿಲ್ಲ. ನಿರಂತರವಾಗಿ ಪೊಲೀಸರು ತಮ್ಮ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. 2 ದಿನಗಳಾದರೂ ಕೂಡ ಬಾಲಕಿ ಮಾತ್ರ ಸುಳಿವೇ ಇಲ್ಲ. ಏನಾಗಿದ್ದಾಳೆ, ಏನು ಕಥೆ ಅಂತಕ್ಕಂತಹ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಇನ್ನು ಅವಳ ಸಾಮಾಜಿಕ ಜಾಲತಾಣ ಖಾತೆ ಮೊಬೈಲ್ ಸಿಡಿಆರ್ ಅನ್ನು ಆಧರಿಸಿ ಪೊಲೀಸರು ನಿರಂತರವಾದಂತಹ ತನಿಖೆಯಲ್ಲಿ ಪ್ರಕ್ರಿಯೆಯಲ್ಲಿ ಮುಂದಾಗಿದ್ದಾರೆ. ಸಿಪಿಐ ಆಗಿರ್ಬೋದು, ಪಿಎಸ್ ಆಗಿರ್ಬೋದು, ಎಲ್ಲ ಇಡೀ ಒಂದು ದೊಡ್ಡ ಪೊಲೀಸ್ ಪಡೆನೆ ಆ ಒಂದು ಚಂದ್ರದ್ರೋಣ ಪರ್ವತದತ್ತ ದಾಪುಗಾಲಿಟ್ಟಿದೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಪೊಲೀಸರು ಯಾವ ರೀತಿಯಾಗಿ ಹರಸಾಹಸ ಪಟ್ಟು ಆ ಬಾಲಕಿಯನ್ನು ಹುಡುತಕ್ಕಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ದೇವರ ದಯೆ, ಆದಷ್ಟು ಬೇಗ ಆ ಬಾಲಕಿ ಸಿಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಕೂಡ. ಆದರೆ ಇದುವರೆಗೂ ಕೂಡ ಬಾಲಕಿ ಏನಾಗಿದ್ದಾಳೆ ಅಂತಕ್ಕಂತಹ ಒಂದು ಸಣ್ಣ ಒಂದು ಕಿಂಚಿತ್ತು ಸುಳಿವು ಕೂಡ ಸಿಕ್ಕಿಲ್ಲ. ಹಾಗಾಗಿ ಪೊಲೀಸರು ನಿರಂತರವಾದಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಸಿಗಲಿ ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರ ಆಶಯ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿ ಬಾಲಕಿ ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ 2 ದಿನ ಕಳೆದರೂ ಕೇರಳ ಬಾಲಕಿ ಸುಳಿವೇ ಇಲ್ಲ. ನಾಪತ್ತೆಯಾದ ಬಾಲಕಿ ಸಾಮಾಜಿಕ ಜಾಲತಾಣ ಖಾತೆ ಮೊಬೈಲ್ ಸಿಡಿಆರ್ ಆಧರಿಸಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಸಿಪಿಐ ಪಿಎಸ್ಐ ನೇತೃತ್ವದಲ್ಲಿ ತನಿಖೆ ಮುಂದುವರಿತಾ ಇದೆ. ಏಪ್ರಿಲ್ 7ರಂದು ಸಂಜೆ 5:30ಕ್ಕೆ ಬಾಲಕಿ ನಾಪತ್ತೆಯಾಗಿರ್ತಾಳೆ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತಕ್ಕೆ ಕುಟುಂಬ ಸಮೇತರಾಗಿ ಕೇರಳ ಮೂಲದ ಬಾಲಕಿ ಕುಟುಂಬ ಸಮೇತರಾಗಿ ಬರ್ತಾಳೆ. ಇನ್ನು ಕುಟುಂಬದ ಜೊತೆಗೆ ಚಂದ್ರದ್ರೋಣ ಪರ್ವತದಲ್ಲಿ ವಿಡಿಯೋ ಸೆಲ್ಫಿನೂ ಕೂಡ ಮಾಡ್ತಾ ಇರ್ತಾರೆ. ಆದರೆ ಇದೇ ವೇಳೆ ಕೇವಲ 7-8 ನಿಮಿಷಗಳಲ್ಲಿ ಆ ಕುಟುಂಬವನ್ನು ತೊರೆದು ಬಾಲಕಿ ಬೇರೆ ಮಾರ್ಗದತ್ತ ಹೋಗ್ತಾಳೆ. ಇದೀಗ ಬಾಲಕಿ ಕಳೆದ 2 ದಿನಗಳಿಂದ ಪತ್ತೆನೇ ಆಗಿಲ್ಲ. ನಿರಂತರವಾಗಿ ಪೊಲೀಸರು ತಮ್ಮ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. 2 ದಿನಗಳಾದರೂ ಕೂಡ ಬಾಲಕಿ ಮಾತ್ರ ಸುಳಿವೇ ಇಲ್ಲ. ಏನಾಗಿದ್ದಾಳೆ, ಏನು ಕಥೆ ಅಂತಕ್ಕಂತಹ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಇನ್ನು ಅವಳ ಸಾಮಾಜಿಕ ಜಾಲತಾಣ ಖಾತೆ ಮೊಬೈಲ್ ಸಿಡಿಆರ್ ಅನ್ನು ಆಧರಿಸಿ ಪೊಲೀಸರು ನಿರಂತರವಾದಂತಹ ತನಿಖೆಯಲ್ಲಿ ಪ್ರಕ್ರಿಯೆಯಲ್ಲಿ ಮುಂದಾಗಿದ್ದಾರೆ. ಸಿಪಿಐ ಆಗಿರ್ಬೋದು, ಪಿಎಸ್ ಆಗಿರ್ಬೋದು, ಎಲ್ಲ ಇಡೀ ಒಂದು ದೊಡ್ಡ ಪೊಲೀಸ್ ಪಡೆನೆ ಆ ಒಂದು ಚಂದ್ರದ್ರೋಣ ಪರ್ವತದತ್ತ ದಾಪುಗಾಲಿಟ್ಟಿದೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಪೊಲೀಸರು ಯಾವ ರೀತಿಯಾಗಿ ಹರಸಾಹಸ ಪಟ್ಟು ಆ ಬಾಲಕಿಯನ್ನು ಹುಡುತಕ್ಕಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ದೇವರ ದಯೆ, ಆದಷ್ಟು ಬೇಗ ಆ ಬಾಲಕಿ ಸಿಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಕೂಡ. ಆದರೆ ಇದುವರೆಗೂ ಕೂಡ ಬಾಲಕಿ ಏನಾಗಿದ್ದಾಳೆ ಅಂತಕ್ಕಂತಹ ಒಂದು ಸಣ್ಣ ಒಂದು ಕಿಂಚಿತ್ತು ಸುಳಿವು ಕೂಡ ಸಿಕ್ಕಿಲ್ಲ. ಹಾಗಾಗಿ ಪೊಲೀಸರು ನಿರಂತರವಾದಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಸಿಗಲಿ ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರ ಆಶಯ.
ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿ ಬಾಲಕಿ ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ 2 ದಿನ ಕಳೆದರೂ ಕೇರಳ ಬಾಲಕಿ ಸುಳಿವೇ ಇಲ್ಲ. ನಾಪತ್ತೆಯಾದ ಬಾಲಕಿ ಸಾಮಾಜಿಕ ಜಾಲತಾಣ ಖಾತೆ, ಮೊಬೈಲ್, ಸಿಡಿಆರ್ ಆಧರಿಸಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಸಿಪಿಐ, ಪಿಎಸ್ಐ ನೇತೃತ್ವದಲ್ಲಿ ತನಿಖೆ ಮುಂದುವರಿತಾ ಇದೆ. ಏಪ್ರಿಲ್ 7ರಂದು ಸಂಜೆ 5:30ಕ್ಕೆ ಬಾಲಕಿ ನಾಪತ್ತೆಯಾಗಿರ್ತಾಳೆ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತಕ್ಕೆ ಕುಟುಂಬ ಸಮೇತರಾಗಿ ಕೇರಳ ಮೂಲದ ಬಾಲಕಿ ಕುಟುಂಬ ಸಮೇತರಾಗಿ ಬರ್ತಾಳೆ. ಇನ್ನು ಕುಟುಂಬದ ಜೊತೆಗೆ ಚಂದ್ರದ್ರೋಣ ಪರ್ವತದಲ್ಲಿ ವಿಡಿಯೋ, ಸೆಲ್ಫಿನೂ ಕೂಡ ಮಾಡ್ತಾ ಇರ್ತಾರೆ. ಆದರೆ ಇದೇ ವೇಳೆ ಕೇವಲ 7-8 ನಿಮಿಷಗಳಲ್ಲಿ ಆ ಕುಟುಂಬವನ್ನು ತೊರೆದು ಬಾಲಕಿ ಬೇರೆ ಮಾರ್ಗದತ್ತ ಹೋಗ್ತಾಳೆ. ಇದೀಗ ಬಾಲಕಿ ಕಳೆದ 2 ದಿನಗಳಿಂದ ಪತ್ತೆನೇ ಆಗಿಲ್ಲ. ನಿರಂತರವಾಗಿ ಪೊಲೀಸರು ತಮ್ಮ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. 2 ದಿನಗಳಾದರೂ ಕೂಡ ಬಾಲಕಿ ಮಾತ್ರ ಸುಳಿವೇ ಇಲ್ಲ. ಏನಾಗಿದ್ದಾಳೆ, ಏನು ಕಥೆ ಅಂತಕ್ಕಂತಹ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಇನ್ನು ಅವಳ ಸಾಮಾಜಿಕ ಜಾಲತಾಣ ಖಾತೆ, ಮೊಬೈಲ್, ಸಿಡಿಆರ್ ಅನ್ನು ಆಧರಿಸಿ ಪೊಲೀಸರು ನಿರಂತರವಾದಂತಹ ತನಿಖೆಯಲ್ಲಿ ಪ್ರಕ್ರಿಯೆಯಲ್ಲಿ ಮುಂದಾಗಿದ್ದಾರೆ. ಸಿಪಿಐ ಆಗಿರ್ಬೋದು, ಪಿಎಸ್ ಆಗಿರ್ಬೋದು, ಎಲ್ಲ ಇಡೀ ಒಂದು ದೊಡ್ಡ ಪೊಲೀಸ್ ಪಡೆನೆ ಆ ಒಂದು ಚಂದ್ರದ್ರೋಣ ಪರ್ವತದತ್ತ ದಾಪುಗಾಲಿಟ್ಟಿದೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಪೊಲೀಸರು ಯಾವ ರೀತಿಯಾಗಿ ಹರಸಾಹಸ ಪಟ್ಟು ಆ ಬಾಲಕಿಯನ್ನು ಹುಡುತಕ್ಕಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ದೇವರ ದಯೆ, ಆದಷ್ಟು ಬೇಗ ಆ ಬಾಲಕಿ ಸಿಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಕೂಡ. ಆದರೆ ಇದುವರೆಗೂ ಕೂಡ ಬಾಲಕಿ ಏನಾಗಿದ್ದಾಳೆ ಅಂತಕ್ಕಂತಹ ಒಂದು ಸಣ್ಣ ಒಂದು ಕಿಂಚಿತ್ತು ಸುಳಿವು ಕೂಡ ಸಿಕ್ಕಿಲ್ಲ. ಹಾಗಾಗಿ ಪೊಲೀಸರು ನಿರಂತರವಾದಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಸಿಗಲಿ ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರ ಆಶಯ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿ ಬಾಲಕಿ ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ 2 ದಿನ ಕಳೆದರೂ ಕೇರಳ ಬಾಲಕಿ ಸುಳಿವೇ ಇಲ್ಲ. ನಾಪತ್ತೆಯಾದ ಬಾಲಕಿ ಸಾಮಾಜಿಕ ಜಾಲತಾಣ ಖಾತೆ, ಮೊಬೈಲ್, ಸಿಡಿಆರ್ ಆಧರಿಸಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಸಿಪಿಐ, ಪಿಎಸ್ಐ ನೇತೃತ್ವದಲ್ಲಿ ತನಿಖೆ ಮುಂದುವರಿತಾ ಇದೆ. ಏಪ್ರಿಲ್ 7ರಂದು ಸಂಜೆ 5:30ಕ್ಕೆ ಬಾಲಕಿ ನಾಪತ್ತೆಯಾಗಿರ್ತಾಳೆ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತಕ್ಕೆ ಕುಟುಂಬ ಸಮೇತರಾಗಿ ಕೇರಳ ಮೂಲದ ಬಾಲಕಿ ಕುಟುಂಬ ಸಮೇತರಾಗಿ ಬರ್ತಾಳೆ. ಇನ್ನು ಕುಟುಂಬದ ಜೊತೆಗೆ ಚಂದ್ರದ್ರೋಣ ಪರ್ವತದಲ್ಲಿ ವಿಡಿಯೋ, ಸೆಲ್ಫಿನೂ ಕೂಡ ಮಾಡ್ತಾ ಇರ್ತಾರೆ. ಆದರೆ ಇದೇ ವೇಳೆ ಕೇವಲ